ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಒಕ್ಕಲಿಗ ಪಾಲಿಟಿಕ್ಸ್ ಶುರುವಾಗಿದೆ. ಎಸ್ಆರ್ ವಿಶ್ವನಾಥ್ ವಿರುದ್ಧವಾಗಿ ಯಲಹಂಕ ಒಕ್ಕಲಿಗ ಸಂಘ ತಿರುಗಿ ಬಿದ್ದಿದೆ, ಸಿಡಿದೆದ್ದಿದೆ. ಸದಾನಂದ ಗೌಡರ ವಿರುದ್ಧವಾಗಿ ಎಸ್ಆರ್ ವಿಶ್ವನಾಥ್ ವಿವಾದಿತ ಹೇಳಿಕೆಯನ್ನ ನೀಡಿದ್ರು. ಇನ್ನ ವೇಮನ ರೆಡ್ಡಿ ಸಂಘಕ್ಕೆ ನೀವೇ ಸ್ಟೇಟ್ ಬೋರ್ಡ್ ಮೆಂಬರ್ ಅಂತ ಈಗ ಹೇಳ್ತಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ರಾಜಕೀಯ ಆರಂಭ ಆಗಿದೆ. ಎಸ್ಆರ್ ವಿಶ್ವನಾಥ್ ವಿರುದ್ಧವಾಗಿ ಯಲಹಂಕ ಒಕ್ಕಲಿಗ ಸಂಘ ಸಿಡಿದೆದ್ದಿದೆ. ಸದಾನಂದ ಗೌಡರ ವಿರುದ್ಧವಾಗಿ ಎಸ್ಆರ್ ವಿಶ್ವನಾಥ್ ವಿವಾದಿತ ಹೇಳಿಕೆಯನ್ನ ನೀಡಿದ್ರು. ವೇಮನ ರೆಡ್ಡಿ ಸಂಘಕ್ಕೆ ನೀವೇ ಸ್ಟೇಟ್ ಬೋರ್ಡ್ ಮೆಂಬರ್, ರೆಡ್ಡಿ ಕಾರ್ಯಕ್ರಮಗಳಿಗೆ ಹೋಗಿ ರೆಡ್ಡಿಗಳು ಒಂದಾಗಬೇಕು ಅಂತೀರಿ, ಆದ್ರೆ ನೀವು ಒಕ್ಕಲಿಗ ಅಂತ ಹೇಳಿಕೊಂಡು ನಮ್ಮ ಕಿವಿ ಮೇಲೆ ಹೂ ಹಿಡಬೇಡಿ. ನಾನು ಒಕ್ಕಲಿಗ ಎಂದು ಜನರಿಗೆ ಹೂವನ್ನ ಮುಡಿಸ್ತಾ ಇದ್ದೀರಾ. ನೀವು ರಾಜಕಾರಣಕ್ಕೋಸ್ಕರ ಸುಳ್ಳು ಜಾತಿಯನ್ನ ಹೇಳ್ತಾ ಇದ್ದಾರಂತೆ ವಿಶ್ವನಾಥ್. ರಾಜಕಾರಣಕ್ಕಾಗಿ ಜಾತಿಯನ್ನೇ ಬದಲಿಸಿಕೊಳ್ತಾ ಇದ್ದಾರೆ ಅಂತ ಎಸ್ಆರ್ ವಿಶ್ವನಾಥ್ ವಿರುದ್ಧ ಒಕ್ಕಲಿಗ ಸಂಘ ಗರಂ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ಈಗ ಜೋರಾಗಿದೆ. ಎಸ್ಆರ್ ವಿಶ್ವನಾಥ್ ವಿರುದ್ಧ ಒಕ್ಕಲಿಗ ಸಂಘ ಸಿಡಿದೆದ್ದಿದೆ. ಸದಾನಂದ ಗೌಡರ ವಿರುದ್ಧವಾಗಿ ಎಸ್ಆರ್ ವಿಶ್ವನಾಥ್ ವಿವಾದಿತ ಹೇಳಿಕೆಯನ್ನ ನೀಡಿದ್ರು. ವೇಮನ ರೆಡ್ಡಿ ಸಂಘಕ್ಕೆ ನೀವೇ ಸ್ಟೇಟ್ ಬೋರ್ಡ್ ಮೆಂಬರ್ ಆಗಿದ್ದೀರಿ, ರೆಡ್ಡಿ ಕಾರ್ಯಕ್ರಮಗಳಿಗೆ ಹೋಗ್ತೀರಾ, ರೆಡ್ಡಿಗಳು ಒಂದಾಗಬೇಕು ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಬಂದು ನಾನು ಒಕ್ಕಲಿಗ ಅಂತ ಹೇಳ್ತೀರಾ. ಇದನ್ನ ನಾವು ನಂಬೇಕಾ? ನಮ್ ಕಿವಿಗೆ ಹೂ ಮುಡಿಸ್ತೀರಾ ನೀವು? ರಾಜಕೀಯಕ್ಕೋಸ್ಕರ ಒಕ್ಕಲಿಗ ಅಂತ ನೀವು ಸುಳ್ಳು ಹೇಳ್ತೀರಾ, ಜಾತಿಯಲ್ಲಿ ಸುಳ್ಳು ಹೇಳ್ತೀರಾ ನೀವು ಅಂತ ಇಲ್ಲಿ ಕಿಡಿಕಾರಿರುವಂಥದ್ದು. ರಾಜಕೀಯಕ್ಕಾಗಿ ಜಾತಿಯನ್ನೇ ಬದಲಾಯಿಸಿಕೊಳ್ತಾ ಇದ್ದೀರಿ ಅಂತ ಎಸ್ಆರ್ ವಿಶ್ವನಾಥ್ ವಿರುದ್ಧ ಒಕ್ಕಲಿಗ ಸಂಘ ಗರಂ ಆಗಿದೆ. ನೀವು ಒಕ್ಕಲಿಗ ಅಂತ ಹೇಳ್ಕೊಂಡು ನಮ್ಮ ಕಿವಿ ಮೇಲೆ ಹೂ ಮುಡಿಸ್ತಾ ಇದ್ದೀರಾ. ಒಂದು ಕಡೆ ಹೋಗ್ತೀರಾ, ವೇಮನ ರೆಡ್ಡಿ ಸಂಘಕ್ಕೆ ಹೋಗಿ ರೆಡ್ಡಿಗಳೆಲ್ಲ ಒಂದಾಗಬೇಕು ಅಂತ ಹೇಳ್ತೀರಾ, ಇಲ್ಲಿ ನಾನು ಒಕ್ಕಲಿಗ ಅಂತ ಹೇಳ್ತೀರಾ. ಯಾವುದನ್ನು ನಂಬೇಕು ನಾವು? ನೀವು ಚುನಾವಣೆಗೋಸ್ಕರ, ರಾಜಕಾರಣಕ್ಕೋಸ್ಕರ ಜಾತಿಯನ್ನ ಬದಲಿಸ್ಕೊಳ್ತಾ ಇದ್ದೀರಾ ಅಂತ ಈಗ ಎಸ್ಆರ್ ವಿಶ್ವನಾಥ್ ವಿರುದ್ಧ ಒಕ್ಕಲಿಗ ಸಂಘ ಗರಂ ಆಗಿದೆ. ಇವರು ಮಾತಾಡ್ತಾರೆ, ಸದಾನಂದ ಗೌಡರಿಗೆ, ಒಕ್ಕಲಿಗ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ, ಒಕ್ಕಲಿಗ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ, ಕೃಷ್ಣಪ್ಪನವರಿಗೆ, ಒಕ್ಕಲಿಗ ಸಂಘದ ಅಧ್ಯಕ್ಷ ಕೃಷ್ಣಪ್ಪನವರಿಗೆ, ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಸುಧಾಕರ್ ಅವರಿಗೆ, ಭಾರತ್ ಮಾತಾ ಕಿ. ಒಕ್ಕಲಿಗ ಅವರು ರೆಡ್ಡಿ ಜನಾಂಗದ ಸದಸ್ಯರಾಗಿ ರೆಡ್ಡಿ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಅವರು ಭಾಷಣ ಮಾಡಿರ್ತಕ್ಕಂಥದ್ದನ್ನು ನಾನು ಮಾಧ್ಯಮದಲ್ಲಿ ಮತ್ತು ಟಿವಿನಲ್ಲಿ ನೋಡಿದ್ದೀನಿ. ಅವರು ಅಲ್ಲೇ ಹೇಳಿದ್ದಾರೆ, ಏನಂತ ನಮ್ಮ ಜನಾಂಗ ಎಲ್ಲ ಒಂದಾಗಬೇಕು. ಯಾವ ಜನಾಂಗ ಅದು? ರೆಡ್ಡಿಗರ, ಒಕ್ಕಲಿಗರ? ನಮ್ಮ ಜನಾಂಗ ಒಂದಾದ್ರೆ ಈ ರಾಜ್ಯದಲ್ಲಿ ನಾವು ಸತತವಾಗಿ ರಾಜ್ಯಭಾರ ಆಡ್ಬೋದು. ಅದು ಒಕ್ಕಲಿಗರ, ರೆಡ್ಡಿಗರ? ಅದನ್ನ ಅವ್ರನ್ನ ಕೇಳಬೇಕು. ಅದು ರೆಡ್ಡಿ ಸಂಘದಲ್ಲಿ ಮಾತಾಡಿದ್ದಾರೆ, ಅದನ್ನ ಬೇಕಾದ್ರೆ ನಾವು ನೋಡಿಸ್ತೀವಿ. ಇದು ಯಾರಿಗೆ ಭ್ರಮ ನಿರಾಸೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಿ. ನಾವು ರಾಜಕೀಯ ಮಾಡೋದಕ್ಕೋಸ್ಕರ ಈ ಪಕ್ಷ ಸೇರಲ್ಲ. ಪಕ್ಷ ಜನಾಂಗದ, ಬಡಬಗ್ಗರ, ದಲಿತರ, ಎಲ್ಲಾ ಜನಾಂಗದ, ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು. ಈ ಸಂಘದಿಂದ ಹಿಂದೆ ನಮ್ಮ ಹಿರಿಯರು ಏನ್ ಹಾಕೊಟ್ರು ಅದನ್ನ ನಾವು ಹೇಳಿದ್ದೀವಿ. ಹಿಂದೆ ಮುಂದೆ ಕೂಡ ನಮ್ಮ ಜನಾಂಗದ, ನಮ್ಮ ತುಳಿಗಳು ಅದನ್ನೇ ಅನುಸರಣೆ ಮಾಡಲಿ ಅಂತಕ್ಕಂಥ ಭಾಷಣ ನಾವು ಹೇಳಿದ್ದೀವಿ. ಅದನ್ನ ಮೇಲ್ಪಂಥಿ ಹಾಕೊಡ್ಬೇಕು ಅಂತಕ್ಕಂಥ ಮಾತನ್ನ ನಾವು ಹೇಳಿದ್ದೀವಿ. ಯಾವ ಜಾತಿ, ಯಾವ ಪಕ್ಷದ ವಿಚಾರ ನಾವು ಮಾತಾಡಿಲ್ಲ. ಸನ್ಮಾನ್ಯ ವಿಶ್ವನಾಥ್ ಅವರೇ, ತಾವು ಯೋಚನೆ ಮಾಡಿ, ನಿಮ್ಮ ಹಿಂದೆ ಇರ್ತಕ್ಕಂಥ ಜನ ಯಾರು? ನಮ್ಮ ಸಮುದಾಯದಲ್ಲಿ, ಒಕ್ಕಲಿಗರ ಸಮುದಾಯದಲ್ಲಿ ರೆಡ್ಡಿಗಳು ಕೂಡ ಮೆಂಬರ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಇದೆ ಬೈಲಾದಲ್ಲಿ. ಯಾವ ರೆಡ್ಡಿಗಳು ಅಂತಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಒಕ್ಕಲಿಗ ಸಮಾಜದವ್ರನ್ನ ರೆಡ್ಡಿಗಳು ಅಂತೇಳಿ ಕರಿತೀವಿ ನಾವು. ವೇಮನ ರೆಡ್ಡಿಗಳಲ್ಲ, ಕೊಡ್ತ ರೆಡ್ಡಿಗಳಲ್ಲ, ವೇಮನ ರೆಡ್ಡಿಗಳಲ್ಲ, ಕೊಡ್ತ ರೆಡ್ಡಿಗಳಲ್ಲ. ಯಾರು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ನಮ್ಮ ಒಕ್ಕಲಿಗ ಬಾಂಧವರು ರೆಡ್ಡಿ ಸಮಾಜದ ರೆಡ್ಡಿಗಳಂತ ಇಟ್ಕೊಂಡಿದ್ದಾರೆ, ಕೋಲಾರದಲ್ಲಿ ರೆಡ್ಡಿಗಳಂತ ಇಟ್ಕೊಂಡಿದ್ದಾರೆ. ಅವ್ರು ಯಾರು ಕೂಡ ಹೋಗಿ
ವೇಮನರೆಡ್ಡಿ ಜನಸಂಘ ಮಾಡಿಲ್ಲ. ವೇಮರೆಡ್ಡಿ ಜನಸಂಘದಲ್ಲಿ ಹೋಗಿ ಮೆಂಬರ್ಶಿಪ್ ಅನ್ನ ಆಗಿಲ್ಲ. ಇವ್ರು ನಮ್ಗೆ ಯಾರಿಗೂ ಕೂಡ ವೇಮರೆಡ್ಡಿ ಜನಸಂಘದಲ್ಲಿ ಮೆಂಬರ್ಶಿಪ್ ಅನ್ನ ಕೊಡೋದಿಲ್ಲ. ಕೊಡ್ತಾರಾ? ಅವ್ರು ಹೇಳ್ತಕ್ಕಂಥದ್ದು ಒಂದೇನೆ, ನಾವು ಈ ರಾಜ್ಯದಲ್ಲಿ 3 ಲಕ್ಷ ಜನ ಇದ್ದೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಅವರೇ ನೇರವಾಗಿ ಹೇಳ್ತಾರೆ. ಅವರು ನಾವು ವೇಮನರೆಡ್ಡಿಗಳು ರಾಜ್ಯದಲ್ಲಿ 3 ರಿಂದ 5 ಲಕ್ಷ ಜನ ಇದ್ದೀವಿ ಅಂತ ಅವರೇ ಅಫಿಷಿಯಲ್ ಪೇಜಲ್ಲಿ ಹಾಕೊಂಡಿದ್ದಾರೆ.